ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನಗೆ ಆ ಪ್ಯಾನ್ ಬಂದ್ಬಿಟ್ರಿ. ಸರ್ವಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರುವರೆಯರನ್ನ ಭಕ್ತಿಯಿಂದ ಸ್ಮರಿಸಿ, ಈ ನಾಡಿನ ಬಸವಾದಿ ಶಿವಶರಣರನ್ನ ಸೂಫಿ ಸಂತರನ್ನ ಮೊದಲು ಮಾಡಿಕೊಂಡು ನಡೆದಾಡು ದೇವರು ಸಿದ್ದೇಶ್ವರ ಪಂಗಳವರ ಪಾದ ಪದ್ಮಗಳಿಗೆ ಕೂಡ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಭಕ್ತಿಯಿಂದ ಸಮರ್ಪಿಸಿ, ವಿಶ್ವಾಸ್ ಕೆರಿಯರ್ ಅಕಾಡೆಮಿಯ ಈ ಸಾಧನೆ ಸಮಾರಂಭದ ಭವ್ಯ ವೇದಿಕೆ ಮೇಲೆ ಆಶೀನರಾಗಿರತಕ್ಕಂಥ 16 ನಂಬರ್ ವಾರ್ಡಿನ ಸದಸ್ಯರನ್ನು ಒಳಗೊಂಡು ವೇದಿಕೆ ಮೇಲೆ ಆಶೀನರಾಗಿರತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆಯ ಮುಂಭಾಗದಲ್ಲಿ ಸಾಕ್ಷಿಯಾಗಿರತಕ್ಕಂಥ ಮಕ್ಕಳ ಸಾಧನೆಗೆ ಪ್ರೋತ್ಸಾಹವನ್ನು ನೀಡಿ ಅವರ ಬೆನ್ನು ತಟ್ಟಿ ಅವರು ಸಾಧನೆಯನ್ನು ಸಂಭ್ರಮಿಸಲು ಬಂದಿರತಕ್ಕಂಥ ಎಲ್ಲ ಪೋಷಕರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅದೇ ರೀತಿಯಾಗಿ ಸಾಧನೆಯ ಗಡಿಯನ್ನು ದಾಟಿ ಸಾಧನೆಯ ಸಾಹಸವನ್ನು ಗೆದ್ದಿರತಕ್ಕಂಥ ಆ 5 ವಿದ್ಯಾರ್ಥಿಗಳು ಕೂಡ ಭಕ್ತಿಯ ಆಶೀರ್ವಾದವನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅದೇ ರೀತಿಯಾಗಿ ಇನ್ನೊಂದಿಷ್ಟು ಜನ ಸಾಧನೆಯ ಸಾಹಸಕ್ಕಾಗಿ ತಯಾರಿ ಆಗುತ್ತಿರುವಂಥ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಭಕ್ತಿಯ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅದೇ ರೀತಿಯಾಗಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ಬೋಧನಾ ವರ್ಗದ ಶಿಕ್ಷಕರಿಗೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನು ಭಕ್ತಿಯಿಂದ ಸಮರ್ಪಿಸಿ, ಭಾಳ ವಿಶೇಷವಾಗಿರತಕ್ಕಂಥ ಸಂಸ್ಥೆ. ಸುಮಾರು 4-5 ಸಾರಿ ಅನಿಸ್ತದೆ ನಾನು ಬರ್ಲಿಕ್ಕಂತ. ಬಂದಾಗೊಮ್ಮೆ ಇವ್ರ ಸಾಧನೆಗೆ ಹಾರ ಹಾಕಕ್ಕೆ ಬರೋದಾಗೈತೆ ನಾನು. ಯಾಕಂದ್ರೆ ಭಾಳ ಒಂದು ಸಣ್ಣ ಸಂಸ್ಥೆ, ಸಾಮಾನ್ಯ ಮನಸ್ಕರ ಸೇರಿಸ್ಕೊಂಡು ಕಷ್ಟದೊಳಗಿದ್ದು ಆರಂಭ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಸಂಸ್ಥೆ ಹೆಸರು ಭಾಳ ಚಂದ ಐತಿ, ವಿಶ್ವಾಸ್ ಕೆರಿಯರ್ ಅಕಾಡೆಮಿ. ನಾನು ಕಳೆದ ಬಾರಿ ಬಂದಾಗೊಮ್ಮೆ ಹೇಳ್ತಿರ್ತೀನಿ, ವಿಶ್ವಾಸ್ ಕೆರಿಯರ್ ಅಕಾಡೆಮಿ ವಿಶ್ವಾಸ ಎದರ ಮ್ಯಾಗ ಐತಿ ಅಂದ್ರೆ, ನಾವು ನಮ್ಮ ಮಕ್ಕಳಿಗೆ ನಾವೇನು ಗೋಲ್ ರೀಚ್ ಮಾಡಿಸ್ಬೇಕಂತ ಅನ್ಕೊಂಡೇವಲ್ಲ, ನಾವೇನು ಅವರಿಗೆ ಆರ್ಮಿ ಒಳಗೆ ಏನು ಸ್ಥಾನಮಾನ ಸಿಗಬೇಕಂತ ಅನ್ಕೊಂಡಿದ್ದೇವಲ್ಲ, ಅದರ ಹತ್ತ ವಿಶ್ವಾಸ ಯಾರ್ದೈತಿ ಅಂದ್ರೆ ವಿಶ್ವಾಸ್ ಕೆರಿಯರ್ ಅಕಾಡೆಮಿದವ್ರದ್ದೈತಿ. ಅದೇ ರೀತಿಯಾಗಿ ಇಲ್ಲಿ ಏನು ಕಲೀಲಿಕ್ಕತ್ತಿದ್ದಾರಲ್ಲ, ಭಾಳ ಜನ ವಿದ್ಯಾರ್ಥಿಗಳು ಕಲೀಲಿಕ್ಕತ್ತಿದ್ದಾರಲ್ಲ, ಅವ್ರದ್ದು ಒಂದು ವಿಶ್ವಾಸ ಐತಿ. ನಾವು ಅಲ್ಲಿ ಕಲಿಯೋದಕ್ಕಿಂತ ಈ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ಮ್ಯಾಗ ವಿಶ್ವಾಸ ಇಟ್ಟು ಕಲ್ತ್ರೆ ನಮ್ಮ ವಿಶ್ವಾಸಕ್ಕೆ ಎಂದೂ ಧಕ್ಕೆ ಆಗಂಗಿಲ್ಲ ಅಂತ ಅವ್ರ ವಿಶ್ವಾಸ. ಇನ್ನು ಅಕಾಡೆಮಿಯವರು ವಿಶ್ವಾಸವೂ ಆಯಿತು, ಇನ್ನು ಹುಡುಗರು ವಿಶ್ವಾಸವೂ ಆಯಿತು, ಇನ್ನು ತಾಯಿ ತಂದೆ ಒಂದು ವಿಶ್ವಾಸ ಇಟ್ಟಾರ. ನಮ್ಮ ಮಕ್ಕಳು ಏನೋ ಒಂದು ಮಾಡ್ತಾರೆ, ಈ ಸಂಸ್ಥೆಗೆ ತಂದು ಬಿಟ್ಟಿವಿ, ಹಂಗಂತರೂ ಹೋಗಂಗಿಲ್ಲ, ಒಂದು ಒಳ್ಳೆ ಡ್ಯೂಟಿ ಹಿಡಿತಾರೆ, ಬಿಟ್ರೆ ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬೆಳೀತಾರೆ ಅನ್ನೋ ವಿಶ್ವಾಸ ಆ ತಾಯಿ ತಂದೆದು ಕೂಡ. ಆ ರೀತಿಯಾಗಿ ನಾನು ಸುಮಾರು ಸರಿ ಬಂದಾಗ ಭಾಳ ಹೊಸ ಮುಖಗಳನ್ನು ಈ ಸಂಸ್ಥೆ ಒಳಗೆ ನೋಡ್ತಿರ್ತೇನೆ ನಾನು. ಯಾಕಂದ್ರೆ ಈ ಸಂಸ್ಥೆ ಹೆಂಗಾಗೈತೆ ಅಂತಂದ್ರೆ ನಮ್ದು ಅನ್ನೋ ಹಂಗೆ ಒಂದು ಹೆಮ್ಮೆ ಆಗ್ಬಿಟ್ಟೈತೆ ನಮಗೆ. ಅದಕ್ಕೆ ನೀವೇನು ಕರೀಲಕ್ಕೆ ಹೋಗ್ಬೇಡ್ರಿ, ಇನ್ವಿಟೇಷನ್ ಕೊಡ್ಬೇಡ್ರಿ, ಏನಿಲ್ಲ, ಆಚಾರ ಇಂಥದ್ದೆಲ್ಲ ಇಂಥದ್ದು ಐತ್ರಿ ಬರ್ರಿ ಅಂತಂದ್ರೆ ಅದು ಒಂಥರ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮದ ಮಟ್ಟದ ಏನೋ ಒಂದು ಐತಿನೋ ಅಂತ ಖುಷಿ ಒಳಗೆ. ಇಂಥವು ಕಾರ್ಯಕ್ರಮ ಇದ್ರೂ ಕೂಡ ಬರುವಂಥ ಆಶೆ ಇಲ್ಲಿ ಆಗ್ತೈತೆ ಅಂತಂದ್ರೆ ಆ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ಮ್ಯಾಗ ನಮ್ಮದು ವಿಶ್ವಾಸ ಐತಿ. ಕಳೆದ ಬಾರಿ ಒಂದು ಸಾಧನೆ ಆಯ್ತು, 15ರೊಳಗಲ್ರಿ, 16ರೊಳಗೆ 10 ಎಕ್ಸಾಮ್ಗೆ ಕುಂತವ್ರೆ 16 ಜನ. ಅದರೊಳಗೆ 10 ಜನರನ್ನು ಹಾಯಿಸುವಂಥ ಶಕ್ತಿ, 10 ಜನರನ್ನು ಗೆಲ್ಲಿಸುವಂಥ ಶಕ್ತಿ ಎಲ್ಲ ಅಕಾಡೆಮಿದವ್ರಿಗೆ ಇರಂಗಿಲ್ಲ. ಯಾಕಂದ್ರೆ ಇದು ವಿಶ್ವಾಸ್ ಕೆರಿಯರ್ ಅಕಾಡೆಮಿದು ಮಾತ್ರ ಸಾಧ್ಯ ಅನ್ನುವಂಥದ್ದು
ನಾವೆಲ್ಲರೂ ಕೂಡ ಅರ್ಥೈಸ್ಕೊಂಡಿದ್ದೀವಿ. ಈಗ ದೊಡ್ಡ ದೊಡ್ಡ ಸಂಸ್ಥೆಗಳು ಇರ್ತಾವೆ, ದೊಡ್ಡ ದೊಡ್ಡ ಸಂಸ್ಥೆಗಳಿರ್ತಾವೆ, ಭಾಳ ಹೈ ಟೆಕ್ನಾಲಜಿ, ಭಾಳ ಡ್ರೆಸ್ಸಿಂಗ್, ಭಾಳ ತೋರಿಕೆಗಾಗಿ ಮಾಡ್ತಿರ್ತಾರೆ. ಯಾಕಂದ್ರೆ ಬರೇ ತೋರಿಕೆಗಾಗಿ ಮಾಡಿದ್ರೆ ನಡೆಯಂಗಿಲ್ಲ, ಒಳಗೆ ವಿಶ್ವಾಸ ಇರ್ಬೇಕು. ಎಂಥ ವಿಶ್ವಾಸ ಇರ್ಬೇಕಂದ್ರೆ ನಾನು ಹಿಡಿದಿರತಕ್ಕಂಥ ಕಾಯಕ, ನಾನು ಕಂಡಿರ್ತಕ್ಕಂಥ ಗುರಿ ಅದಂತ ಹೇಳ್ತಾರಲ್ಲ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ಬೇಕಂತೇಳಿ. ನೀವೇನೆಲ್ಲ ವಿಶ್ವಾಸ ಕೆರಿಯರ್ ಅಕಾಡೆಮಿ ಮ್ಯಾಗ ವಿಶ್ವಾಸ ಇಟ್ಟು ಬಂದು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗುರಿ ಅದ. ಎಂಥ ಗುರಿ ಅದತ್ತಂದ್ರೆ ಸಾಮಾನ್ಯವಾದಂಥ ಗುರಿ ಅಲ್ಲ. ನಿಮ್ಗೆ ಯಾರಿಗೂ ರೊಕ್ಕ ರೂಪಾಯಿ ಗಳಿಸ್ಬೇಕನ್ನಂಥ ಗುರಿ ಇಲ್ಲ. ನಿಮಗೆ ಯಾರಿಗೂ ಭಾಳ ಮಂದಿ ಭಾಳ ಥರ ಗುರಿ ಇರ್ತಾವೆ. ನಿಮಗೆ ಅಂಥ ಗುರಿ ಇಲ್ಲ. ದೇಶ ಸೇವೆ ಮಾಡುವಂಥ ಗುರಿ ಅದು. ಎಂಥ ಪವಿತ್ರವಾದ ಕಾಯಕ ಇದು. ದೇಶ ಸೇವೆ ಮಾಡುವಂಥ ಗುರಿ ಏನು ಪಟ್ಟಿದ್ದೀರಲ್ಲ, ಇದು ಮೊದಲ ದೇವರ ಕಾರ್ಯ ಅಂತ ನಾವು ತಿಳಿಬೇಕು. ನಾನು ಒಂದು ಯಾವುದೋ ಕಾರ್ಯಕ್ರಮದಾಗ ಮಾತಾಡಿದೊಂದು ಆಡಿಯೋ ವೈರಲ್ ಆಗಿತ್ತು. ದೇಶ ಕಾಯುವಂಥ ಸೈನಿಕ, ಅನ್ನ ಹಾಕುವಂಥ ರೈತ ದೇವರಿಗೆ ಸಮಾನ ಅಂತ ನಾನು ಹೇಳಿದ್ದೆ. ಒಂದಿಷ್ಟು ಜನ ಕಾಂಟ್ರವರ್ಸಿ ಮಾಡಿದ್ರು, ಅಲ್ರಿ ಹಂಗ್ಯಾಂಗ ಸೈನಿಕರು ದೇವರ ಸಮಾನ್ರಿ ಅಂತ ನೀವು ಕೇಳ್ಬೇಕು ಅಂತ ನನಗೆ ಒಂದಿಷ್ಟು ಮಂದಿ ಕೇಳಿದ್ರು. ಅವಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ದೇಶ ಕಾಯುವವರು ಇವತ್ತು ಗಡಿ ಭಾಗದೊಳಗೆ ನಿಂತು ಎದೆ ಗಟ್ಟಿಯಾಗಿ ನಿಂತು ಎಂಥ ಕೊರಿಯುವ ಚಳಿ ಒಳಗೆ, ಈಗ ನಮ್ಗೆ ಮೊನ್ನೆ ಒಂದು 2 ತಿಂಗಳಿಂದ ಥಂಡಿ ಬಿಟ್ಟಿತ್ತು. ಆ ಥಂಡಿಗೆ ಹಂಚಿ ಯಾರೋ ಹೊರಗೆ ಹೋಗೋಕ್ಕೆ ನಾವು ಅನಿಸ್ತಿದ್ದೀವಿ. ಭಾಳ ಥಂಡಿ ಐತಿ ಅಂತ ಬಲ್ಲಿ ಭಾಳ ಥಂಡಿ, ಬರೀ 10-11 ಇದ್ರೆ ನಮ್ಗೆ ಹೊರಗೆ ಬರಲಾಗಿತ್ತು. ಅಂಥದ್ರೊಳಗೆ ಸೈನಿಕರು -10 -15 -20 ನಿಂತು ಯಾವ ವೈರಿ ಬರ್ತಿರ್ತಾನ, ನನ್ನ ದೇಶದ ಗಡಿ ದಾಟಿ ನನ್ನ ದೇಶದ ಒಳಗೆ ನುಗ್ಗಿ ಏನಾರ ನನ್ನ ದೇಶಕ್ಕೆ ತೊಂದರೆ ಕೊಟ್ಟಾನಂತೇಳಿ ನಿದ್ದಿಗೆಟ್ಟು, ದೇಹದ ಮ್ಯಾಗಿನ ಕಾಳಜಿ ಬಿಟ್ಟು, ಹೆತ್ತ ತಂದೆ ತಾಯಿ ಬಿಟ್ಟು, ಕಟ್ಕೊಂಡು ಹೆಂಡತಿ ಬಿಟ್ಟು, ಮಕ್ಕಳು ಬಿಟ್ಟು, ದೇಶ ಸೇವೆಗಾಗಿ ಗಡಿ ಭಾಗದಾಗ ನಿಂತು ನಮ್ಮನ್ನೆಲ್ಲ ಕಾಯ್ತಾನಂದ್ರೆ ಅವನಿಗಿಂತ ದೊಡ್ಡ ದೇವ್ರು ಯಾರು ಹೇಳಿದ್ರು? ಕಾಣ್ಲಾರ ದೇವರಿಗೆ ಹೋಗಿ ಮರಿ ಬಿಡ್ಕೊಂಡು ಬರ್ತೀವಿ, ಕಾಣ್ಲಾರ ದೇವ್ರಿಗೆ ಕಣಬಟ್ಲ ಬಿಡ್ಕೊಂಡು ಬರ್ತೀವಿ, ಕಾಣ್ಲಾರ ದೇವ್ರಿಗೆ ನಾವೆಲ್ಲ ಬಿಡ್ಕೊಂಡು ಬರ್ತೀವಿ. ಆದ್ರೆ ಬಿಡ್ಕೊಂಡು ಬರೋದು ತಪ್ಪತ್ತು ನಾನು ಹೇಳಂಗಿಲ್ಲ, ಬೇಡಬೇಕು ಇದು. ಯಾಕಂದ್ರೆ ಭಾರತದ ಸಂಸ್ಕೃತಿ ಐತಿ, ಅದನ್ನು ತಪ್ಪತ್ತು ಹೇಳಂಗಿಲ್ಲ. ಕಾಣದ ದೇವರಿಗೆ ಬೇಡೋಕ್ಕಿಂತ ಏನು ಕಾಣೋ ದೇವರಿದ್ದಾನಲ್ಲ, ದೇಶ ಕಾಯುವಂಥ ಸೈನಿಕ, ಅನ್ನ ಹಾಕುವಂಥ ರೈತ, ಅವನಿಗೆ ಒಳ್ಳೇದಾಗ್ಲಿ ಅಂತ ನಾವು ದೇವರಿಗೆ ಬಿಡ್ಕೋಬೇಕು. ನಾವೆಲ್ಲರೂ ಒಳ್ಳೇದಾಗಿರ್ತೀವಿ. ಅಂಥ ಒಂದು ಸೇನೆಗೆ ಸೇರುವ ಹಂಬಲಿನಿಂದ ಎಲ್ಲ ವಿದ್ಯಾರ್ಥಿಗಳು ವಿಶ್ವಾಸ್ ಕೆರಿಯರ್ ಅಕಾಡೆಮಿಗೆ ನೀವು ಬಂದಿದ್ದೀರಿ. ನಿಮ್ಮ ವಿಶ್ವಾಸವನ್ನು ನೀವೆಲ್ಲರೂ ಕೂಡ ಗಟ್ಟಿಯಾಗಿ ಉಳಿಸ್ಕೊಂಡಿದ್ದೀರಿ. ಇವತ್ತು 5 ಜನ ಸೈನ್ಯಕ್ಕೆ ಸೇರಬೇಕಾಗಿತ್ತಂದ್ರೆ ಅದ್ರ ಹಿಂದಿನ ಶ್ರಮ ಭಾಳ ಇರ್ತೈತಿ. ಹೆತ್ತ ತಂದೆ ತಾಯಿ ತಮಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ನನ್ನ ಮಗ ಒಂದು ಮೆಟ್ಟಿಗೆ ಹತ್ತಲ್ರಿ ಅಂತ ಹತ್ತಿರ್ತಾರೆ. ನಮ್ಮ ಮಠಕ್ಕೆ ಬರ್ತಿರ್ತಾರೆ ಒಂದಿಷ್ಟು ಜನ, ಯಪ್ಪ ಭಾಳ ಕಷ್ಟಪಟ್ಟಿವಿ, ಇಂತಿಂಥ ಕಷ್ಟ ಏನು ನಾವು ಪಟ್ಟಿಲ್ಲ, ಒಂದು ಸಲ ನನ್ನ ಮಗ ಯಾವಾದ್ರೆ ಒಂದು ನೌಕರಿ ಸೇರಿದ್ರೆ ಸಾಕ್ರಿ, ನೆಮ್ಮದೇ ಕಣ್ಣು ಮುಚ್ಕೊಂಡ್ಬಿಡ್ತೇವೆ ಹತ್ತಿರ್ತಾರೆ. ಯಾಕಂದ್ರೆ ಅವ್ರ ಕಷ್ಟ ಪಟ್ಟರು ಕೂಡ ಆ ಮಗನ ಸಾಧನೆ ಒಳಗೆ ಎಲ್ಲವೂ ಕೂಡ ಮರಿತಾರ ಅನ್ನುವಂಥದ್ದು ನಾವು ಕಂಡಿದ್ದೀವಿ. ಹಂಗೆ ಏನು ಮಕ್ಕಳು ಬಂದಿದ್ದೀರಲ್ಲ, ಇವತ್ತು 5 ಆಯ್ಕೆ ಆಗಿರ್ಬೋದು, ಅದು 5 ನನಗೇನು ಭಾಳ ದೊಡ್ಡದು ಅನ್ಸಂಗಿಲ್ಲ. ಬರುವಂಥ ದಿನಮಾನದಲ್ಲಿ 5 ಇದ್ದಿದ್ದು 50 ಆಗುವಂಥ ಶಕ್ತಿ ಈ ನಾಡಿನ ಎಲ್ಲ ಶರಣರು, ಮಾಳಿಂಗರಾಯ, ಬೀರಲಿಂಗೇಶ್ವರ, ಎಲ್ಲ ದೇವಾನು ದೇವತೆಗಳ ಆಶೀರ್ವಾದ ಈ ಸಂಸ್ಥೆ ಜೊತೆಗಿರಲಿ. ಈ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ಇಡೀ ನಾಡಿನೊಳಗೆ ಒಂದು ವಿಶ್ವಾಸವನ್ನು ತರುವಂಥ ಸಂಸ್ಥೆ ಆಗಲಿ ಅಂತೇಳಿ ಆಶೀರ್ವದಿಸುತ್ತಾ, ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಮ್ಯಾಗ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಯಾಕೆ ಯಾವುದೇ ಹಂತದೊಳಗಿದ್ರು ಕೂಡ ಬರ್ತಾರೆ, ಜರ ಇಂಥದ್ದು ಹಿಂಗೆ ಆಯ್ತು ರೀ, ಇಂಥ ತೊಂದರೆ ಆಯ್ತು ರೀ, ಇಲ್ರಿ ಜರ ಇಂಥದ್ದೊಂದು ಸಾಧನೆ ಆಯ್ತು ರೀ, ಎಲ್ಲ ರೀತಿ ಒಳಗೂ ಕೂಡ ನಮ್ಮ ಜೊತೆಗೆ ನಿಕಟವಾಗಿ ಸಂಪರ್ಕದಲ್ಲಿರುವಂಥ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಂದು ನಾನು ಕಿವಿ ಮಾತು ಹೇಳೋದಷ್ಟೇ, ನಿಮ್ಮ ಛಲ ಏನೈತಲ್ಲ, ನಿಮ್ಮ ನಂಬಿಕೆ ಏನೈತಲ್ಲ, ಭಾಳ ಅಗಾಢವಾಗಿರತಕ್ಕಂಥ ನಂಬಿಕೆ. ಭಾಳ ಮನಸ್ಕರಿದ್ರೂ ಕೂಡ ಭಾಳ ಕಷ್ಟಪಟ್ಟು ಮ್ಯಾಗ ಬಂದಿರತಕ್ಕಂಥವ್ರೇ ಈ ಸಂಸ್ಥೆ ಒಳಗೆ ಕೆಲಸ ಮಾಡ್ಲಿಕ್ಕೆ ಇರ್ತಾರೆ. ಅವ್ರೇನು ಹುಟ್ಟದಾನ ಹಿಡ್ಕೊಂಡು ಶ್ರೀಮಂತರಲ್ಲ, ಹುಟ್ಟದಾನ ಹಿಡ್ಕೊಂಡು ಬಂಗಾರ ಚಮಚೆ ಬಾಯಿಗೆ ಇಟ್ಕೊಂಡು ಬೆಳೆದವರಲ್ಲ. ಅವರು ನಿಮ್ಮಂಗೆ ಎಲ್ಲರ ಹಂಗೆ
ಕಷ್ಟಪಟ್ಟಿರ್ತಕ್ಕಂಥವ್ರಿ, ನಿಮಗೆ ಸಿಕ್ಕಂಥ ಅವಕಾಶ ಅವ್ರಿಗೆ ಸಿಕ್ಕಿರ್ಲಿಕ್ಕಿಲ್ಲ. ಜೇರ್ಕರ್ತ್ ಅವರಿಗೂ ಇಂಥ ಅವಕಾಶಗಳು ಸಿಕ್ಕರೆ ಅವರು ಯಾವುದಾವುದೋ ಸ್ಥಾನಮಾನದಾಗಿರ್ತಿದ್ರು. ಆದ್ರೆ ನಮಗೆ ಸಿಗದೇ ಇರುವಂಥ ಅವಕಾಶವನ್ನು ನಮ್ಮ ಸಂಸ್ಥೆ ಒಳಗೆ ಬಂದಿರತಕ್ಕಂಥ ಮಕ್ಕಳಿಗೆ ಸಿಗಲಿ, ಉತ್ತಮವಾಗಿರತಕ್ಕಂಥ ಭವಿಷ್ಯವನ್ನು ಈ ಮಕ್ಕಳು ನಿರ್ಮಾಣ ಮಾಡಲಿ ಅಂತೇಳಿ ಅವರು ಕೂಡ ನಿತ್ಯವೂ ಆ ಮಕ್ಕಳ ಸಾಧನೆಗೆ ಶ್ರಮಿಸುವಂಥ ಶಿಕ್ಷಣ ವರ್ಗಕ್ಕೂ ಕೂಡ ಭಕ್ತಿಯಿಂದ ಆಶೀರ್ವದಿಸಿ, ಇನ್ನು ಪೋಷಕರುಗಳು ಬಂದಿದ್ದೀರಲ್ಲ, ನಿಮ್ಮೆಲ್ಲರ ಬಾಳು ಬಂಗಾರ ಆಗಲಿ. ನಿಮ್ಮ ಮಕ್ಕಳ ಗಡಿಗೆ ಸೇರ್ಲಕ್ಕತ್ತಿದ್ದಾರೆ ಅಂತಂದ್ರೆ ಕೇವಲ ನಿಮ್ಮ ಮಕ್ಕಳು ಅಷ್ಟೇ ಅಲ್ಲವರು, ಭಾರತಾಂಬೆಯ ಮಕ್ಕಳವರು. ಯಾಕಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮನೆಗಟ್ಟ ಸೀಮಿತ ಇರ್ತಿದ್ರು. ಇವತ್ತು ನಡ್ಕೊಂಡು ಅವ್ರೇನು ಸೇನೆಗೆ ಸೇರ್ತಾರಲ್ಲ, ಅವತ್ತು ನಡ್ಕೊಂಡು ಕೇವಲ ನಿನ್ನ ಮಣಿ ಮಕ್ಕಳಲ್ಲವರು ಇಡೀ ದೇಶದ ಮಕ್ಕಳಂತೇಳಿ ಭಾಳ ಹೆಮ್ಮೆಯಿಂದ ಆ ಮಕ್ಕಳಿಗೆ ಬೆನ್ನು ತಟ್ಟಿ ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ, ಯಾಕಂದ್ರೆ ದೇವರ ಆಶೀರ್ವಾದಕ್ಕಿಂತ ಹೆಚ್ಚು ತಂದೆ ತಾಯಿ ಆಶೀರ್ವಾದ ಆ ಮಕ್ಕಳಿಗೆ ಭಾಳ ಇರ್ತದೆ. ಯಾಕಂದ್ರೆ ಎಲ್ಲ ತಾಯಿ ತಂದೆ ನೀವು ಪೋಷಕರೇನು ಬಂದಿದ್ದೀರಲ್ಲ, ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ. ದೇಶ ಕಾಯುವಂಥ ಶಕ್ತಿ, ದೇಶಕ್ಕೆ ಯಾವುದೇ ರೀತಿಯಾಗಿ ಆಪತ್ತು ಬಂದರೂ ಕೂಡ ನಿಮ್ಮ ಮಕ್ಕಳ ಶಕ್ತಿ, ಧೈರ್ಯ, ನಿಮ್ಮೆಲ್ಲ ದೇವರ ಆಶೀರ್ವಾದ ಅವರಿಗೆ ಫಲಿಸಲಿ ಅಂತೇಳಿ ಆಶೀರ್ವದಿಸುತ್ತಾ, ನಮ್ಮನ್ನು ಕೂಡ ಅತ್ಯಂತ ಗೌರವಿತವಾಗಿ ಪ್ರತಿ ಹಂತದಾಗೂ ಕೂಡ ಕರೆದು ಗೌರವಿಸುವಂಥ ಈ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ಎಲ್ಲ ಶಿಕ್ಷಣ ವರ್ಗಕ್ಕೂ ಕೂಡ ಭಕ್ತಿಯಿಂದ ವಂದಿಸಿ, ಇಲ್ಲಿ ಸೇರಿರ್ತಕ್ಕಂಥ ಸರ್ವರಿಗೂ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತಿಗೂ ವಿರಾಮ ಕೊಡ್ತೇನೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.